ತುಮಕೂರು ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ರಿಸಲ್ಟ್ ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಪುನರಾಯ್ಕೆ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಸಹ ವಿರೋಧ ಆಯ್ಕೆ ತುಮಕೂರು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ರಿಸಲ್ಟ್ ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಪುನರಾಯ್ಕೆ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಸಹ ವಿರೋಧ ಆಯ್ಕೆ ಕೊರಟಗೆರೆಯಿಂದ ಹನುಮಾನ್ ತುರುವೇಕೆರೆಯಿಂದ ಸಿದ್ದಲಿಂಗಪ್ಪ ಪಟ್ಟಣ ಸಹಕಾರ ಸಂಘಗಳ ಪ್ರತಿನಿಧಿ ಎಸ್ ಲಕ್ಷ್ಮೀನಾರಾಯಣ್ ಹಾಲು ಉತ್ಪಾದಕರ ಸಂಘಗಳ ಕ್ಷೇತ್ರದಿಂದ ಬಿ ನಾಗೇಶ್ ಬಾಬು ಮಹಿಳಾ ಸಂಘದ ಪ್ರತಿನಿಧಿಯಾಗಿ ಮಾಲತಿಯ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಸ್ ವೀಕ್ಷಕರೇ, ಕೆಎನ್ ರಾಜಣ್ಣ ಅವರನ್ನ ಶತಾಯಗತಾಯ ಗೆಲ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಷಡ್ಯಂತ್ರವನ್ನ ರೂಪಿಸಿದ್ರು ಕೂಡ ಈಗ ಕೆಎನ್ ರಾಜಣ್ಣ ಅವರ ವಿಜಯ ಬೇರೆಯನ್ನ ಬಾರಿಸಿದ್ದಾರೆ. ಅವರ ಬಣದವರು ಎಲ್ಲರೂ ಕೂಡ ವಿಜಯ ಬೇರೆಯನ್ನ ಬಾರಿಸಿರುವಂತದ್ದು. ಅವಿರೋಧ ಆಯ್ಕೆ ಆಗಿರುವಂತಹ ರಾಜಣ್ಣ ಅವರ ಪುತ್ರ ಎಸ್ ವೀಕ್ಷಕರೇ, ಕೆಎನ್ ರಾಜಣ್ಣ ಅವರ ಪುತ್ರ ಎಂಎಲ್ಸಿ ರಾಜೇಂದ್ರ ಸಹ ವಿರೋಧ ಆಯ್ಕೆಯಾಗಿದ್ದಾರೆ. ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಪುನರಾಯ್ಕೆ ಆಗಿರುವಂತಹ ವಿಚಾರ ಅಂದ್ರೆ ಲೆಕ್ಕ ಹಾಕಿ, ನಾನ್ ಯಾರೇ ವಜಾ ಮಾಡಲಿ ಮತ್ತೊಂದು ಮಾಡಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನರು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಸಾಬೀತುಪಡಿಸಿದಂಗಾಯ್ತು. ಯಾವುದಕ್ಕೂ ನಾನು ಕುಗ್ಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಆಪ್ತ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ. ಕೊರಟಗೆರೆಯಿಂದ ಹನುಮಾನ್ ಆಯ್ಕೆಯಾದರೆ ತುರುವೇಕೆರೆಯಿಂದ ಸಿದ್ದಲಿಂಗಪ್ಪ ಅವರು ಆಯ್ಕೆಯಾಗಿದ್ದಾರೆ. ಪಟ್ಟಣ ಸಹಕಾರ ಸಂಘದ ಪ್ರತಿನಿಧಿ ಎಸ್ ಲಕ್ಷ್ಮೀ ನಾರಾಯಣ್ ಅವರು ಆಯ್ಕೆಯಾದರೆ ಹಾಲು ಉತ್ಪಾದಕರ ಸಂಘದ ಕ್ಷೇತ್ರದಿಂದ ಬಿ ನಾಗೇಶ್ ಬಾಬು ಅವರು ಆಯ್ಕೆಯಾಗಿರುವಂಥದ್ದು. ಮಹಿಳಾ ಸಂಘದ ಪ್ರತಿನಿಧಿಯಾಗಿ ಮಾಲತಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಎಸ್ ವೀಕ್ಷಕರೇ, ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಎನ್ ರಾಜಣ್ಣ ಅವರ ಒಂದು ಶಕ್ತಿಯನ್ನು ಕುಗ್ಗಿಸುವಂತಹ ಯಂತ್ರ ತಂತ್ರ ಯಾರೇನೇ ಮಾಡ್ಕೊಂಡ್ರು ಕೂಡ ಅವರ ಒಂದು ವಿಶ್ವಾಸ ಹಾಗೂ ಅವರು ಇಟ್ಟಿರುವಂತಹ ಪ್ರೀತಿ ಅವರ ಅಭಿಮಾನಿಗಳು ಹಾಗೆ ಅವರ ಬೆಂಬಲಿಗರು ತೋರಿಸಿದಂತೆ ಕಾಣಿಸ್ತಾ ಇದೆ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ಸಚಿನ್ ನಮ್ಮ ಪ್ರತಿನಿಧಿ ದೂರವಾಣಿಯ ಸಂಪರ್ಕದಲ್ಲಿದ್ದಾರೆ. ಎಸ್ ಸಚಿನ್ ಕೇಳಿಸ್ತಾ ಇದ್ದಾರೆ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಎಸ್, ರಾಜಣ್ಣ ಅವರು ಗೆದ್ದು ಬೀಗಿದ್ದಾರೆ, ಪುನರಾಯ್ಕೆ ಆಗಿದ್ದಾರೆ. ರಾಜೇಂದ್ರ ಅವರು ಕೂಡ ಅವಿರೋಧ ಆಯ್ಕೆ ಆಗಿದ್ದಾರೆ. ಸದ್ಯದ ಪರಿಸ್ಥಿತಿ ಏನಲ್ಲಿ? ಎಸ್ ಕಾವ್ಯ, ಏನು ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇಂದು ಗದ್ದುಗೇರಿತ್ತು. ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳ್ತಿದ್ರು 14 ಕ್ಷೇತ್ರಗಳಲ್ಲೂ ನಮ್ಮ ಬೆಂಬಲಿತ ಅಭ್ಯರ್ಥಿಗಳೇ ಗೆಲುವನ್ನ ಸಾಧಿಸ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈಗ ಏನೋ ಒಂದು ಗೆಲುವು ಬಂದಿರುವಂತದ್ದು, ವಿಜಯೋತ್ಸವನ ಈಗ ಅಭಿಮಾನಿಗಳು ಆಚರಣೆ ಮಾಡ್ತಾ ಇರುವಂತದ್ದು. ಕಾವ್ಯ, ತುಮಕೂರು ಎ ವರ್ಗದಿಂದ ಕೆಎನ್ ರಾಜಣ್ಣ ಸ್ಪರ್ಧಿಸಿದ್ರು, ಮಧುಗಿರಿಯಿಂದ ಬಿಜಿ ರಾಜಣ್ಣ ಸ್ಪರ್ಧೆ ಮಾಡಿದ್ರು, ಕೊರಟಗೆರೆಯಿಂದ ಹನುಮಾನ್ ಸ್ಪರ್ಧೆ ಮಾಡಿದ್ರು, ತುರುವೇಕೆರೆಯಿಂದ ಎಂ ಸಿದ್ದಲಿಂಗಪ್ಪ ಸ್ಪರ್ಧೆಯನ್ನ ಮಾಡಿದ್ರು. ಬಿ ವರ್ಗದಿಂದ ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಸಂಘಗಳ ಪ್ರತಿನಿಧಿಯಾಗಿ ರಾಜಣ್ಣ ಸ್ವತಃ ಸುಪುತ್ರ ರಾಜೇಂದ್ರ ಅವರು ಸ್ಪರ್ಧೆ ಮಾಡಿದ್ರು. ಸಿ ವರ್ಗದಿಂದ ಪಟ್ಟಣ ಸಹಕಾರ ಸಂಘ ಪ್ರತಿನಿಧಿ ಲಕ್ಷ್ಮೀನಾರಾಯಣ್ ಸ್ಪರ್ಧೆ ಮಾಡಿದ್ರು. ಈಗ ಏನು 6 ಮಂದಿ ಗೆಲುವನ್ನ ಸಾಧಿಸಿರುವಂತದ್ದು, ಹಿಂದೆ 8 ಮಂದಿ ಅವಿರೋಧ ಆಯ್ಕೆಯಾಗಿದ್ರು. ಕಾವ್ಯ. ಎಸ್ ಸಚಿನ್, ಈಗ ಕೆಎನ್ ರಾಜಣ್ಣ ಅವರನ್ನ ಮುಟ್ಟಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. 6 ಕಡೆನೂ ಕೂಡ ರಾಜಣ್ಣ ಅವರ ಬೆಂಬಲಿಗರೇ ಗೆದ್ದಿದ್ದಾರಾ?
ಖಂಡಿತವಾಗ್ಲು ಕಾವ್ಯ ಆಲ್ರೆಡಿ ಗೆದ್ದಿದ್ದಾರೆ. ಬಹುತೇಕ 6 ಜನನು ಕೂಡ ಗೆದ್ದಿರುವಂತದ್ದು. ಈಗಾಗಲೇ ನಾವು ಫಸ್ಟ್ ಬ್ರೇಕ್ ಅನ್ನ ಕೂಡ ಫ್ರೀಡಂ ಟಿವಿ ಮಾಡಿತ್ತು. ಈಗ ವಿಜುವಲ್ಸ್ ಕೂಡ ಇಲ್ಲಿ ನಮ್ಮ ದೃಶ್ಯಗಳಲ್ಲಿ ಕಾಣಿಸಬಹುದು ಕಾವ್ಯ. ಏನು ರಾಜಣ್ಣ ಅವರು ಬೆಳಿಗ್ಗೆ ಫ್ರೀಡಂ ಟಿವಿಗೆ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. 6 ಮಂದಿ ಸಾಂಕೇತಿಕವಾಗಿ ಗೆದ್ದಿದ್ದಾರೆ. ಅದೀಗ ಕೆಲವೊಬ್ಬರ ಹಿತಾಸಕ್ತಿಗೋಸ್ಕರ ಏನು ಪರೋಕ್ಷವಾಗಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಒಂದು ಇದರಿಂದ ಚುನಾವಣೆ ನಡೆದಿದೆ. ಯಾಕಂದ್ರೆ ಅಭ್ಯರ್ಥಿಗಳನ್ನ ಹಾಕಲಾಗಿತ್ತು ಬಲವಂತವಾಗಿ ಅಂತ ಕಾವ್ಯ ಹೇಳಿರುವಂತದ್ದು ಕಾವ್ಯ. ಹಂಗಾದ್ರೆ ಈಗ ರಾಜಣ್ಣ ಅವ್ರನ್ನ ಮುಟ್ಟಕ್ ಆಗಲ್ಲ. ವಜಾ ಮಾಡ್ಲಿ ಮತ್ತೊಂದ್ ಮಾಡ್ಲಿ ಏನೇ ಮಾಡ್ಲಿ ಅವರ ಒಂದು ಹವಾ ಇನ್ನೂ ಹಂಗೆ ಇದೆ. ಖಂಡಿತವಾಗ್ಲು ಕಾವ್ಯ. ರಾಜಣ್ಣ ಮತ್ತೊಮ್ಮೆ ಏನು ಹಿಂದೆ ಸತತ 6ನೇ ಬಾರಿಗೆ ರಾಜಣ್ಣ ಅವರ ನೇತೃತ್ವದಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಾಗಿ ಹೊಂದಿರಂತಹ ಕೀರ್ತಿ ಸಲ್ಲುತ್ತೆ ಕಾವ್ಯ ರಾಜಣ್ಣ ಅವ್ರದ್ದು. ಎಸ್ ಚೇನ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ರಾಜಣ್ಣ ಅವರ ವರ್ಚಸ್ಸು ಹಾಗೆ ಇರುವಂತದ್ದು. ಯಾರೇನೇ ಮಾಡಿದ್ರು, ವಜಾಗೊಳಿಸಿದ್ರು, ಮತ್ತೊಂದು ಮಾಡಿದ್ರು ಏನೂ ಕೂಡ ಆಗಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.